ನಮಸ್ಕಾರ ಅಭ್ಯರ್ಥಿಗಳೇ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಈಗಾಗಲೇ 3ನೇ ವರ್ಷದಲ್ಲಿ ರಿಸಲ್ಟ್ ಅನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ತಮ್ಮ ಫಲಿತಾಂಶದಲ್ಲಿ ವ್ಯತ್ಯಾಸಗಳು ಕಂಡಿದ್ದು ಅಥವಾ ಫೇಲ್ ಆಗಿದ್ದು ಅಥವಾ ಅವರಿಗೆ ಇನ್ನೂ ಮಾರ್ಕ್ಸ್ಗಳು ಬರಬೇಕಾಗಿದ್ದು ಅಂತ ಅಭ್ಯರ್ಥಿಗಳು ಇಲ್ಲಿ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿಗಳನ್ನ ತರಿಸ್ಕೊಳ್ಳಿಕ್ಕೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇವತ್ತು ಬಂದಿರುವಂತಹ ಒಂದು ಪ್ರಕಟಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ 3ನೇ ವರ್ಷದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ರಿಸಲ್ಟ್ ಫಲಿತಾಂಶ ಘೋಷಣೆಯಾಗಿದ್ದು ನೀವೇನಾದ್ರು ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿ ತರಿಸ್ಕೋಬಹುದು. ಅದಕ್ಕೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ 300 ರೂಪಾಯಿ ಪ್ರತಿ ಸಬ್ಜೆಕ್ಟ್ ಇದೆ. 11/2/2026 ಆರಂಭವಾಗುತ್ತೆ. 13/2/2026 ಕೊನೆಯ ದಿನಾಂಕ ಇರುತ್ತೆ. ಅದೇ ರೀತಿಯಾಗಿ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋಂಗಿದ್ರೆ 1,000 ರೂಪಾಯಿ ಪ್ರತಿ ಸಬ್ಜೆಕ್ಟ್ ಇರುತ್ತೆ. 11 ತಾರೀಕಿಂದ ಆರಂಭವಾಗುತ್ತೆ. 16ನೇ ತಾರೀಕಿಗೆ ಇದು ಕೊನೆಯ ದಿನಾಂಕ ಇರುತ್ತೆ. ಇಲ್ಲಿ ಅಭ್ಯರ್ಥಿಗಳು ಓನ್ಲಿ 3ನೇ ವರ್ಷದಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಪ್ರಕಟಣೆ ಕೊಟ್ಟಿರುವಂತದ್ದು. ಯಾರು ಈಗ 3ನೇ ವರ್ಷದಲ್ಲಿ ಫಲಿತಾಂಶವನ್ನು ಪಡ್ಕೊಂಡಿದ್ದೀರಿ ಅವರು ಏನಾದ್ರು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತಂದ್ರೆ ಈ ಒಂದು ಆದೇಶವನ್ನು ಫಾಲೋ ಅಪ್ ಮಾಡಿಕೊಂಡು ನಿಮ್ಮ ಕಾಲೇಜಿನ ಮುಖಾಂತರ ಏನ್ ಮಾಡಬಹುದು, ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ರಿವ್ಯಾಲ್ಯೂಯೇಷನ್ 11ನೇ ತಾರೀಕಿಂದ ಆರಂಭವಾಗುತ್ತೆ. ನಿಮ್ಮ ಕಾಲೇಜ್ಗಳಿಗೆ ಹೋಗ್ಬೇಕು. ಇದು ಹೊರಗಡೆಯಿಂದ ಹಾಕ್ಲಿಕ್ಕೆ ಬರುವುದಿಲ್ಲ. ಹೊರಗಡೆ ಕೂಡ ಪೇಮೆಂಟ್ ಮಾಡಕ್ ಹೋಗಬೇಡಿ. ಕಾಲೇಜಿಗೆ ಹೋಗಿ ಕಾಲೇಜಿನಲ್ಲಿ ಮಾಹಿತಿ ಪಡೆದು ಈ ಒಂದು ರಿವ್ಯಾಲ್ಯೂಯೇಷನ್ ಇರ್ಬೋದು, ಫೋಟೋ ಕಾಪಿ ಇರ್ಬೋದು, ನೀವು ಅಪ್ಲೈ ಮಾಡಬೇಕಾಗುತ್ತೆ.